ಏನು ಮೋದಿಯವರು ಹೇಳ್ತಾ ಇದ್ದಾರಲ್ಲ 2047ಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡ್ತೀವಿ ಅಂತ. ಇಷ್ಟು ಮಟ್ಟದ ನಿರುದ್ಯೋಗ, ಇಷ್ಟು ಮಟ್ಟದ ಅಪೌಷ್ಟಿಕತೆ ಇಟ್ಕೊಂಡು, ಮತ್ತು ನಮ್ಮ ದೇಶದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೀಗಿಟ್ಕೊಂಡು, ಆರೋಗ್ಯದ ವ್ಯವಸ್ಥೆ ಹೀಗಿಟ್ಕೊಂಡು ಯಾವ ಕಾರಣಕ್ಕೂ ನಮ್ಮ ದೇಶ 2047ಕ್ಕಿರಲಿ ಇದೇ ರೀತಿ ಇದ್ದರೆ 2057ಕ್ಕೂ ಕೂಡ ವಿಕಸಿತ ಭಾರತ ಆಗಲ್ಲ. ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಅತಿ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಿದೆ. ಇದೇ ಕಾರಣಕ್ಕೆ ಈ ದೇಶದ ಒಟ್ಟು ಸಂಪತ್ತೇನಿದೆ, ಒಟ್ಟು ಸಂಪತ್ತಿನಲ್ಲಿ 40% ಅಷ್ಟು ಸಂಪತ್ತು ಕೇವಲ 1% ಭಾರತೀಯರ ಕೈಲಿದೆ. ಸ್ನೇಹಿತರೆ ನಮಸ್ಕಾರ. ಮೋದಿಯವರಿಗೆ ದೇಶದ ಬಗ್ಗೆ ಕಾಳಜಿ ಇದ್ದರೆ ಈ ಕೆಲಸ ಅವ್ರು ಮಾಡಲೇಬೇಕು. ಯಾವ ಕೆಲಸ ಅನ್ನೋದನ್ನು ನೋಡೋಣ. ನಿಮಗೆಲ್ಲ ಗೊತ್ತಿದೆ, ನಮ್ಮ ದೇಶದಲ್ಲಿ ನಿರುದ್ಯೋಗ ಜಾಸ್ತಿ ಇದೆ ಮತ್ತು ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆಯಲ್ಲ, ಈ ಅಪೌಷ್ಟಿಕತೆ ಆಫ್ರಿಕಾದ ಬಡ ದೇಶಗಳಿಗಿಂತ ಜಾಸ್ತಿ ಇದೆ. ಈ ಮಟ್ಟದ ನಿರುದ್ಯೋಗ, ಈ ಮಟ್ಟದ ಅಪೌಷ್ಟಿಕತೆ ಇಟ್ಕೊಂಡು ನಮ್ಮ ದೇಶ ಭಾರತ ಯಾವ ಕಾರಣಕ್ಕೂ ವಿಕಸಿತ ಭಾರತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಏನು ಮೋದಿಯವರು ಹೇಳ್ತಾ ಇದ್ದಾರಲ್ಲ 2047ಕ್ಕೆ ಭಾರತವನ್ನು ವಿಕಸಿತ ಭಾರತ ಮಾಡ್ತೀವಿ ಅಂತ. ಇಷ್ಟು ಮಟ್ಟದ ನಿರುದ್ಯೋಗ, ಇಷ್ಟು ಮಟ್ಟದ ಅಪೌಷ್ಟಿಕತೆ ಇಟ್ಕೊಂಡು, ಮತ್ತು ನಮ್ಮ ದೇಶದಲ್ಲಿ ಶಿಕ್ಷಣದ ವ್ಯವಸ್ಥೆ ಹೀಗಿಟ್ಕೊಂಡು, ಆರೋಗ್ಯದ ವ್ಯವಸ್ಥೆ ಹೀಗಿಟ್ಕೊಂಡು ಯಾವ ಕಾರಣಕ್ಕೂ ನಮ್ಮ ದೇಶ 2047ಕ್ಕಿರಲಿ ಇದೇ ರೀತಿ ಇದ್ದರೆ 2057ಕ್ಕೂ ಕೂಡ ವಿಕಸಿತ ಭಾರತ ಆಗಲ್ಲ. ಹೀಗಿದ್ದಾಗ ಮೋದಿಯವರು ಏನು ಮಾಡಬೇಕಾಗಿತ್ತು? 2014ರಿಂದ ಮೋದಿಯವರು ಏನು ಮಾಡಬೇಕಾಗಿತ್ತು? ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ, ಅಪೌಷ್ಟಿಕತೆ ಕಡಿಮೆ ಮಾಡಲಿಕ್ಕೆ, ಶಿಕ್ಷಣದ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ, ಆರೋಗ್ಯ ವ್ಯವಸ್ಥೆ ಸುಧಾರಣೆ ಮಾಡಲಿಕ್ಕೆ ಹೊಸ ಯೋಜನೆಗಳನ್ನ ರೂಪಿಸಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಹೊಸ ಯೋಜನೆಗಳನ್ನ ರೂಪಿಸೋದಿರಲಿ ಮೋದಿಯವರು, ಆಗಲೇ ಉತ್ತಮ ಅನ್ನಿಸ್ಕೊಂಡಂಥ ಹಳೆ ಯೋಜನೆಗಳಿದ್ವಲ್ಲ, ಆ ಯೋಜನೆಗಳಿಗೇ ಮೋದಿಯವರು ಸರಿಯಾದ ರೀತಿ ಕೊಡಬೇಕಾದಷ್ಟು ಹಣವನ್ನು ಕೊಡ್ತಾ ಬಂದಿಲ್ಲ. ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದರೆ, ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಇದು ಹಳ್ಳಿಗಳ ದೇಶ ಆಗಿರತಕ್ಕಂಥ ಭಾರತದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಅತ್ಯುತ್ತಮ ಯೋಜನೆ ಆಗಿತ್ತು. ಆದರೆ ಮೋದಿಯವರು ಆ ಯೋಜನೆಗೂ ಕೂಡ ಹಣವನ್ನು ಸರಿಯಾದ ರೀತಿ ಕೊಡ್ತಾ ಬಂದಿಲ್ಲ. ಪರಿಸ್ಥಿತಿ ಹೀಗಿರೋದ್ರಿಂದ ಈಗಲಾದರೂ ಮೋದಿಯವರು ಉದ್ಯೋಗ ಸೃಷ್ಟಿಗೆ, ಅಪೌಷ್ಟಿಕತೆ ಕಡಿಮೆ ಮಾಡಲಿಕ್ಕೆ, ಶಿಕ್ಷಣ ವ್ಯವಸ್ಥೆನ ಸುಧಾರಣೆ ಮಾಡಲಿಕ್ಕೆ ಮತ್ತು ಆರೋಗ್ಯ ವ್ಯವಸ್ಥೆನ ಸುಧಾರಣೆ ಮಾಡಲಿಕ್ಕೆ ಪ್ರತಿ ವರ್ಷ 2 ಲಕ್ಷ ಕೋಟಿ ಹಣವನ್ನು ಹೆಚ್ಚುವರಿಯಾಗಿ ಹೊಂದಿಕೆ ಮಾಡಲಿಕ್ಕೆ ಮೋದಿಯವರಿಗೆ ಸಾಧ್ಯ. ಆದರೆ ಮೋದಿಯವರು ಈ ಕೆಲಸ ಮಾಡಿದ್ರೆ ಒಂದು ಮಟ್ಟಕ್ಕಾದರೂ ಮುಂದಿನ 5 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ಧಿ ಒಂದು ಮಟ್ಟಕ್ಕಾದರೂ ಜಾಸ್ತಿ ಆಗುತ್ತೆ. ಹೀಗಾದಾಗ ಮಾತ್ರ ನಾವು ವಿಕಸಿತ ಭಾರತದ ಕನಸನ್ನು ಕಾಣೋಕ್ಕೆ ಸಾಧ್ಯ. ಆದರೆ ಪ್ರತಿ ವರ್ಷ 2 ಲಕ್ಷ ಕೋಟಿ ಹಣವನ್ನು ಹೆಚ್ಚುವರಿಯಾಗಿ ಹೊಂದಿಕೆ ಮಾಡಲಿಕ್ಕೆ ಮೋದಿಯವ್ರಿಗೆ ಹೇಗೆ ಸಾಧ್ಯ ಆಗುತ್ತೆ? ಅತ್ಯಂತ ಸುಲಭವಾಗಿ ಸಾಧ್ಯ ಆಗುತ್ತೆ. ನಿಮಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ಅತಿ ಶ್ರೀಮಂತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಿದೆ. ಇದೇ ಕಾರಣಕ್ಕೆ ಈ ದೇಶದ ಒಟ್ಟು ಸಂಪತ್ತೇನಿದೆ, ಒಟ್ಟು ಸಂಪತ್ತಿನಲ್ಲಿ 40% ಅಷ್ಟು ಸಂಪತ್ತು ಕೇವಲ 1% ಭಾರತೀಯರ ಕೈಲಿದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಅತಿ ಶ್ರೀಮಂತರ ಶ್ರೀಮಂತಿಗೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಮತ್ತು ವರ್ಷದಿಂದ ವರ್ಷಕ್ಕೆ ಅತಿ ಶ್ರೀಮಂತರ ಅಂದರೆ ಬಿಲಿಯನೇರ್ಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಏನು ಕಾರಣ ಅಂತಂದರೆ, ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಅವರು ಮಾಡ್ತಾ ಇರ್ತಕ್ಕಂಥ ಪಾಲಿಸಿಗಳು ಶ್ರೀಮಂತರ ಪರವಾಗಿರ್ತಕ್ಕಂಥದ್ದು. ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದರೆ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ 2019ರಲ್ಲಿ ಅವರು ಕಾರ್ಪೊರೇಟ್ ಟ್ಯಾಕ್ಸನ್ನು 30%ಇಂದ 22% ಇಳಿಸಿದ್ರಲ್ಲ, ಇದು ಮೋದಿಯವರ ಪಾಲಿಸಿಗಳು ಶ್ರೀಮಂತರ ಪರವಾಗಿದೆ ಅನ್ನೋದಕ್ಕೆ ಅತ್ಯುತ್ತಮ ಉದಾಹರಣೆ. ಈ ಕಾರಣಕ್ಕೇ ಪ್ರತಿ ವರ್ಷ ಶ್ರೀಮಂತರ ಸಂಪತ್ತು ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಮತ್ತು ಶ್ರೀಮಂತರ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ನೋಡಿ, ನಿಮಗೆ ನೆನಪಿರ್ಬೋದು, 2020-21 ಆರ್ಥಿಕ ವರ್ಷದಲ್ಲಿ ಕೊರೋನಾ ಬಂದಿದ್ದ ಕಾರಣಕ್ಕೆ, ಕೊರೋನಾ ಲಾಕ್ಡೌನ್ ಕಾರಣಕ್ಕೆ ಇಡೀ ಇಂಡಿಯಾದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಇಡೀ ಇಂಡಿಯಾದ ಒಟ್ಟು ಆಂತರಿಕ ಉತ್ಪನ್ನ 7% ಅಷ್ಟು ಕಡಿಮೆ ಆಗೋಯಿತು. ಆ ವರ್ಷದ GDP ಗ್ರೋತ್ ರೇಟು -7%. ಆದರೆ ಅದೇ ವರ್ಷ ಇಂಡಿಯಾದಲ್ಲಿ 50 ಜನ ಹೊಸ ಬಿಲಿಯನೇರ್ಗಳು ಹುಟ್ಕೊಂಡಿದ್ರು ಮತ್ತು ಆ ವರ್ಷ ಇಡೀ ಇಂಡಿಯಾ ನಷ್ಟವನ್ನು ಅನುಭವಿಸಿದ್ರೂ ಕೂಡ ಇಂಡಿಯಾದ ಅತಿ ಶ್ರೀಮಂತರು ನಷ್ಟವನ್ನು ಅನುಭವಿಸಲಿಲ್ಲ, ಅದರ ಬದಲು ಇನ್ನೂ ಲಾಭ ಮಾಡಿಕೊಂಡ್ರು. ಇದಕ್ಕೆ ಕಾರಣ ಏನು? ಮೋದಿ ಸರ್ಕಾರದ ಪಾಲಿಸಿಗಳು ಅತಿ ಶ್ರೀಮಂತರ ಪರವಾಗಿರದೆ ಇದಕ್ಕೆ ಕಾರಣ ಅಂತ ನಿಸ್ಸಂಶಯವಾಗಿ ಅಂಕಿಅಂಶಗಳ ಸಮೇತ ಹೇಳ್ಬೋದು. ಹೀಗಾಗಿಯೇ ನಾನು ಆಗಲೇ ಹೇಳ್ದಂಗೆ ಭಾರತದಲ್ಲಿ ಶ್ರೀಮಂತರ ಸಂಪತ್ತು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೇ ಇದೆ ಮತ್ತು ಶ್ರೀಮಂತರ ಸಂಖ್ಯೆನೂ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇತ್ತೀಚೆಗೆ ಬಂದಿರತಕ್ಕಂಥ ದ ಹುರುನ್ ಗ್ಲೋಬಲ್ ರಿಚ್ ಲಿಸ್ಟ್ ಈ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ 2025 ಈಗ ಭಾರತದಲ್ಲಿ ಇರ್ತಕ್ಕಂಥ ಬಿಲಿಯನೇರ್ಗಳ ಸಂಖ್ಯೆ 284. ಈ 284 ಬಿಲಿಯನೇರ್ಗಳು ಅಂತ ಹೇಳ್ತೀವಲ್ಲ, ಇವರು ಲಕ್ಷಾಧಿಪತಿಗಳಲ್ಲ, ಕೋಟ್ಯಾಧಿಪತಿಗಳು ಅಲ್ಲ, ಶತಕೋಟ್ಯಾಧಿಪತಿಗಳು ಅಲ್ಲ, ಇವರು ಸಹಸ್ರ ಕೋಟ್ಯಾಧಿಪತಿಗಳು. ಎಷ್ಟರ ಮಟ್ಟಿಗೆ ಇವರು ಅತಿ ಶ್ರೀಮಂತರು ಅಂತಂದರೆ, ಕೇವಲ ಈ 284 ಬಿಲಿಯನೇರ್ಗಳ ಒಟ್ಟು ಸಂಪತ್ತಿನ ಮೌಲ್ಯ ಎಷ್ಟು ಗೊತ್ತಾ? ಹುರುನ್ ಗ್ಲೋಬಲ್ ರಿಚ್ ಲಿಸ್ಟ್ ಪ್ರಕಾರನೇ ಈ 284 ಜನ ಬಿಲಿಯನೇರ್ಗಳ ಒಟ್ಟು ಸಂಪತ್ತಿನ ಮೌಲ್ಯ 98 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ
ಹತ್ತತ್ರ 100 ಲಕ್ಷ ಕೋಟಿ ರೂಪಾಯಿಗಳು. 2024ರಿಂದ 2025 ಈ ಆರ್ಥಿಕ ವರ್ಷದಲ್ಲಿ ಹುರುನ್ ಗ್ಲೋಬಲ್ ರಿಚ್ ಲಿಸ್ಟ್ ರಿಪೋರ್ಟ್ನ ಪ್ರಕಾರನೇ ನಮ್ಮ ದೇಶದ ಬಿಲಿಯನೇರ್ಗಳ ಸಂಪತ್ತಿನ ಮೌಲ್ಯ 10% ಅಷ್ಟು ಜಾಸ್ತಿ ಆಗಿದೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಎಷ್ಟು ಜಾಸ್ತಿ ಆಗಿದೆ? 10% ಅಷ್ಟು ಜಾಸ್ತಿ ಆಗಿದೆ. ಅದೇ ನಮ್ಮ ಭಾರತ ದೇಶದ GDPಯ ಬೆಳವಣಿಗೆ ದರ ಎಷ್ಟು ಹೇಳಿ? 5-6%, ಅಟ್ ದ ಮೋಸ್ಟ್ 6-7% ಮಧ್ಯ. ಆದರೆ ಈ ಅತಿ ಶ್ರೀಮಂತರ ಬಿಲಿಯನೇರ್ಗಳ ಸಂಪತ್ತಿನ ಮೌಲ್ಯ ವರ್ಷದಿಂದ ವರ್ಷಕ್ಕೆ ಕನಿಷ್ಠ 10% ಅಷ್ಟು ಬೆಳೀತಾ ಹೋಗಿದೆ. ಆ ಲೆಕ್ಕದಲ್ಲಿ ಈ ವರ್ಷ ಈ 284 ಜನ ಬಿಲಿಯನೇರ್ಗಳೇನಿದ್ದಾರೆ ಅವರ ಒಟ್ಟು ಸಂಪತ್ತಿನ ಮೌಲ್ಯ ಎಷ್ಟಿದೆ? 98 ಲಕ್ಷ ಕೋಟಿ ಅಥವಾ ಹತ್ತತ್ರ 100 ಲಕ್ಷ ಕೋಟಿ ಅಂತ ಅನ್ಕೊಳ್ಳೋಣ. ಮುಂದಿನ ವರ್ಷಕ್ಕೆ ಬಿಲಿಯನೇರ್ಗಳ ಸಂಖ್ಯೆನೂ ಜಾಸ್ತಿ ಆಗಿರುತ್ತೆ ಮತ್ತು 10% ವೇಗದಲ್ಲಿ ಬೆಳೀತಾ ಇದೆ ಅಂತ ಅಂದ್ಕೊಂಡ್ರೂ ಕೂಡ ಮುಂದಿನ ವರ್ಷ ಇವರೆಲ್ಲರ ಈ ಬಿಲಿಯನೇರ್ಗಳ ಒಟ್ಟು ಸಂಪತ್ತಿನ ಮೌಲ್ಯ 110 ಲಕ್ಷ ಕೋಟಿ ರೂಪಾಯಿಗಳಾಗಿರ್ತದೆ. ಮೋದಿಯವರು ಈ ಸಮಯದಲ್ಲಿ ದೇಶಕ್ಕೋಸ್ಕರ ಮಾಡಬೇಕಾಗಿರೋದು, ದೇಶದ ಬಗ್ಗೆ ಕಾಳಜಿಯಿಂದ ಮಾಡಬೇಕಾಗಿರೋದು ಒಂದೇ ಒಂದು ಸಿಂಪಲ್ ಕೆಲಸ. ಆ ಸಿಂಪಲ್ ಕೆಲಸ ಯಾವುದು ಅನ್ನೋದನ್ನು ಫ್ರಾನ್ಸ್ನ ಎಕನಾಮಿಸ್ಟ್ ಆಗಿರ್ತಕ್ಕಂಥ ಗ್ಯಾಬ್ರಿಯಲ್ ಜುಕ್ಮನ್ ಅವರು ತಮ್ಮ ಹಲವಾರು ವರ್ಷಗಳ ಅಧ್ಯಯನದ ಮೂಲಕ ತೆರೆದಿಟ್ಟಿದ್ದಾರೆ. ಮೋದಿಯವರು ಮಾಡಬೇಕಾಗಿರೋ ಈ ಸಿಂಪಲ್ ಕೆಲಸ ಯಾವುದು ಅಂತ. ಗ್ಯಾಬ್ರಿಯಲ್ ಜುಕ್ಮನ್ ಅವರು ಪ್ರಪಂಚದಾದ್ಯಂತ ಅತಿ ಶ್ರೀಮಂತರ ಆಸ್ತಿ ಎಷ್ಟು ವೇಗವಾಗಿ ಬೆಳೀತಾ ಇದೆ ಅನ್ನೋದನ್ನು ಲೆಕ್ಕ ಹಾಕಿ ಅವರೊಂದು ಸಲಹೆ ಕೊಡ್ತಾರೆ. ಏನು ಅಂತಂದರೆ, ಪ್ರತಿ ದೇಶವು ಆಯಾ ದೇಶದಲ್ಲಿರ್ತಕ್ಕಂಥ ಬಿಲಿಯನೇರ್ಗಳ ಸಂಪತ್ತಿನ ಮೇಲೆ ಪ್ರತಿ ವರ್ಷ 2% ಅಷ್ಟು ಸಂಪತ್ತು ತೆರಿಗೆ ಹಾಕಬೇಕು, ವೆಲ್ತ್ ಟ್ಯಾಕ್ಸ್ ಹಾಕಬೇಕು ಅನ್ನೋದನ್ನು ಹೇಳ್ತಾರೆ. ಅವರ ಆ ಒಂದು ಪ್ರಪೋಸಲ್ ಏನಿದೆ ಅದಕ್ಕೆ ಅನೇಕ ದೇಶಗಳು ಈಗಾಗಲೇ ಒಪ್ಕೊಂಡಿವೆ. ಮೋದಿಯವರು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ದೇಶದ ಬಿಲಿಯನೇರ್ಗಳೇನಿದ್ದಾರೆ ನೋಡಿ, ಆ್ಯಸ್ ಆಫ್ ನೌ 284 ಜನ ಬಿಲಿಯನೇರ್ಗಳು, ಅವರ ಒಟ್ಟು ಸಂಪತ್ತಿನ ಮೌಲ್ಯ ಎಷ್ಟು ಹೇಳಿ? ಹತ್ತತ್ರ 100 ಲಕ್ಷ ಕೋಟಿ. ಅದ್ರ ಮೇಲೆ ಮೋದಿಯವರು ಹಾಕಬೇಕಾಗಿರೋದು ಕೇವಲ 2% ಸಂಪತ್ತು ತೆರಿಗೆ. 2% ಸಂಪತ್ತು ತೆರಿಗೆ ಅಥವಾ ವೆಲ್ತ್ ಟ್ಯಾಕ್ಸನ್ನು ಮೋದಿಯವರು ಹಾಕಿದ್ರೆ ಕಲೆಕ್ಟ್ ಆಗ್ತಕ್ಕಂಥ ಹಣ ಎಷ್ಟು ಹೇಳಿ? 2 ಲಕ್ಷ ಕೋಟಿ ರೂಪಾಯಿಗಳು. ಮುಂದಿನ ವರ್ಷಕ್ಕೆ ಅದು 2,20,000 ಕೋಟಿ ರೂಪಾಯಿಗಳು. ಅದರ ಮುಂದಿನ ವರ್ಷಕ್ಕೆ 2,50,000 ಕೋಟಿ ರೂಪಾಯಿಗಳು. ಅಂದರೆ ಈ ಮೋದಿಯವರು ಈ ಅತಿ ಶ್ರೀಮಂತರ ಮೇಲೆ ಕೇವಲ 2% ವೆಲ್ತ್ ಟ್ಯಾಕ್ಸ್ ಹಾಕೋದ್ರಿಂದ ಭಾರತಕ್ಕೆ ಪ್ರತಿ ವರ್ಷ ಕನಿಷ್ಠ 2 ಲಕ್ಷ ಕೋಟಿ ರೂಪಾಯಿಗಳು ಹೆಚ್ಚುವರಿಯಾಗಿ ಸಂಗ್ರಹ ಆಗುತ್ತೆ. ಮತ್ತು ಈ ರೀತಿ 2% ವೆಲ್ತ್ ಟ್ಯಾಕ್ಸ್ ಹಾಕೋದ್ರಿಂದ ಆ ಬಿಲಿಯನೇರ್ಗಳಿಗೆ ಯಾವುದೇ ರೀತಿಯ ತೊಂದರೆನೂ ಆಗಲ್ಲ. ಯಾಕೆ ಹೇಳಿ? ನಾನು ಆಗಲೇ ಹೇಳ್ದಂಗೆ ಅವರ ಸಂಪತ್ತು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿರೋದೆಷ್ಟು? 10% ಅಷ್ಟು ಜಾಸ್ತಿ ಆಗ್ತಾ ಇದೆ. ಆ ರೀತಿ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಮೋದಿ ಸರ್ಕಾರ ಅವರಿಗೆ ಬೆಂಬಲಿತವಾಗಿ ಮಾಡ್ತಾ ಇರ್ತಕ್ಕಂಥ ಪಾಲಿಸಿಗಳೇ. ಹಾಗಿರೋದ್ರಿಂದ ವರ್ಷದಿಂದ ವರ್ಷಕ್ಕೆ ಅವರ ಆಸ್ತಿ ಮೌಲ್ಯ 10% ಜಾಸ್ತಿ ಆದರೆ ಅದರಲ್ಲಿ ಕೇವಲ 2% ಅಷ್ಟು ವೆಲ್ತ್ ಟ್ಯಾಕ್ಸ್ ಹಾಕಿದ್ರೆ ಆಗಲೂ ಕೂಡ ಅವರ ಸಂಪತ್ತಿನ ಮೌಲ್ಯ ವರ್ಷದಿಂದ ವರ್ಷಕ್ಕೆ 8% ಅಷ್ಟು ಜಾಸ್ತಿ ಆಗ್ತಾ ಇರುತ್ತೆ. ಹಾಗಾಗಿ ಮೋದಿಯವರು ಈ ಬಿಲಿಯನೇರ್ಗಳ ಮೇಲೆ ಕೇವಲ 2% ವೆಲ್ತ್ ಟ್ಯಾಕ್ಸ್ ಹಾಕಿದ್ರೆ ಈ ಬಿಲಿಯನೇರ್ಗಳಿಗೆ ಯಾವುದೇ ರೀತಿಯ ತೊಂದರೆಯೂ ಆಗಲ್ಲ. ಆದರೆ ಮೋದಿಯವರು ಮನಸ್ಸು ಮಾಡಬೇಕು. ಮೋದಿಯವರು ದೇಶದ ಬಗ್ಗೆ ಕಾಳಜಿಯಿಂದ ಈ ಬಿಲಿಯನೇರ್ಗಳ ಮೇಲೆ 2% ವೆಲ್ತ್ ಟ್ಯಾಕ್ಸ್ ಹಾಕಿದ್ರೆ ಪ್ರತಿ ವರ್ಷ 2 ಲಕ್ಷ ಕೋಟಿ ರೂಪಾಯಿಗಳು ಕಲೆಕ್ಟ್ ಆಗುತ್ತೆ. ಏನು ಈಗ ಮೋದಿಯವರು ಪ್ರತಿ ವರ್ಷದ ಬಜೆಟಲ್ಲಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಮತ್ತು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಮಾಲ್ ನ್ಯೂಟ್ರಿಷನ್ ಕಡಿಮೆ ಮಾಡಲಿಕ್ಕೆ ಎಷ್ಟು ಹಣವನ್ನು ಖರ್ಚು ಮಾಡ್ತಾ ಇದ್ದಾರೋ ಬಜೆಟಲ್ಲಿ, ಅದರ ಮೇಲೆ ಹೆಚ್ಚುವರಿಯಾಗಿ ಪ್ರತಿ ವರ್ಷ 2 ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣವನ್ನು ಖರ್ಚು ಮಾಡಿದ್ರೆ ಇನ್ನು ಮುಂದಿನ 5 ವರ್ಷಗಳಲ್ಲಿ ಈ ಉದ್ಯೋಗ ಸೃಷ್ಟಿ ಮತ್ತು ಅಪೌಷ್ಟಿಕತೆ ಕಡಿಮೆ ಮಾಡೋದು, ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋದು, ಈ ಎಲ್ಲದರಲ್ಲೂ ನಾವು ಗಣನೀಯವಾದ ಅಭಿವೃದ್ಧಿಯನ್ನು, ಬದಲಾವಣೆಯನ್ನು ಕಾಣಲಿಕ್ಕೆ ಸಾಧ್ಯ. ಆದರೆ ಮೋದಿಯವರು ಈ ಕೆಲಸ ಮಾಡ್ತಾರೆ. ಮೋದಿಯವರಿಗೆ ನಿಜಕ್ಕೂ ಈ ದೇಶದ ಬಗ್ಗೆ ಕಾಳಜಿ ಇದ್ದರೆ, ನಿಜಕ್ಕೂ ಈ ದೇಶನ ವಿಕಸಿತ ಭಾರತ ಮಾಡಬೇಕು ಅನ್ನೋದು ಮನಸ್ಸಿನಾಳದಿಂದ ಬಂದಿದ್ದರೆ ಮೋದಿಯವರು ಈ ಕೆಲಸವನ್ನು ಮಾಡಲೇಬೇಕು. ಯಾವ ಕೆಲಸ? ಅತಿ ಶ್ರೀಮಂತರ ಮೇಲೆ ಕನಿಷ್ಠ 2% ವೆಲ್ತ್ ಟ್ಯಾಕ್ಸ್ ಹಾಕುವಂಥ ಕೆಲಸವನ್ನು ಮೋದಿಯವರು ಮಾಡಲೇಬೇಕು. ಅದು ಎಲ್ಲರ ಆಗ್ರಹ ಕೂಡ. ಮಾಡ್ತಾರಾ ಮಾಡಲ್ವ ಅನ್ನೋದನ್ನು ನೋಡೋಣ. ಮಾಡಲಿಲ್ಲ ಅಂತಂದರೆ ಅವರು ಈ ಕೆಲಸವನ್ನು ಮಾಡುವ ಹಾಗೆ ನಾವೆಲ್ಲರೂ ಒತ್ತಡ ಹಾಕಲೇಬೇಕಾಗಿದೆ. ಅದು ನಮಗೋಸ್ಕರ, ನಿಮಗೋಸ್ಕರ ಮತ್ತು ಈ ದೇಶಕ್ಕೋಸ್ಕರ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.